ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಹನಾ ಅಂತೇಳಿ. ನಾನು ಮದ್ದೂರು ತಾಲೂಕಲ್ಲಿ ಮಂಡ್ಯ ಡಿಸ್ಟಿಕಲ್ಲಿ FA ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಮೇಲ್ಕೋಟೆಗೆ ಬರೋದಕ್ಕಿಂತ ಮುಂಚೆ ಏನು ಹೇಳ್ತಾರೋ, ಹೇಗಿರುತ್ತೋ, 3 ದಿನ ಹೆಂಗೆ ಕಳಿಬೇಕು ಅಂತ ಅಂದ್ಕೊಂಡು ಬಂದ್ವಿ. ಆದರೆ 3 ದಿನ ಹೋಗೋದು ಟೈಮೇ ಗೊತ್ತಾಗಲಿಲ್ಲ, 3 ದಿನ ಹೆಂಗೆ ಕಳೀತು ಅಂತಲೂ ಗೊತ್ತಾಗಲಿಲ್ಲ. ಅಷ್ಟು ತುಂಬ ಚೆನ್ನಾಗಿತ್ತು ನಿಮ್ಮ ಟ್ರೈನಿಂಗು. ಇವಾಗ ನಮ್ಮ ಹತ್ರ ಸ್ಕಿಲ್ಸ್ ಇದೆ, ಮತ್ತು ಬಂಡವಾಳ ಇಲ್ಲ, ದುಡ್ಡಿಲ್ಲ, ಮಾರ್ಕೆಟಿಂಗ್ ಮಾಡೋರು ಯಾರು, ಈ ಥರ ಎಲ್ಲ ಯೋಚನೆ ಇರುತ್ತೆ. ನಾವು ಒಂದಷ್ಟು ಮಹಿಳೆಯರಿಗೆ ತರಬೇತಿನ ಕೊಡಬೇಕಾದ್ರೆ ಅವ್ರು ಹೇಳ್ತಿರ್ತಾರೆ, ವ್ಯಾಪಾರ ಟ್ರೈನಿಂಗ್ ಕೊಡ್ತೀರಾ, ಮಾರ್ಕೆಟಿಂಗ್ ಎಲ್ಲಿರುತ್ತೆ, ಮಾರ್ಕೆಟಿಂಗ್ ಹೇಗೆ ಬರುತ್ತೆ, ಮಾರ್ಕೆಟಿಂಗ್ ಮಾಡೋರು ಯಾರು ಅನ್ನೋದು ಅವ್ರಿಗೆಲ್ಲ ಒಂಥರ ಟೆನ್ಷನ್ ಇರ್ತಿತ್ತು. ಆದರೆ ಈ ಟ್ರೈನಿಂಗ್ನ ತಗೊಂಡ್ಮೇಲೆ ನಾವು ಎಲ್ಲಿರ್ತೀವಿ ಅಲ್ಲೇ ಮಾರ್ಕೆಟ್ನ ನಾವು ಸೃಷ್ಟಿ ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ಮತ್ತು ಜನಗಳು ವಲಸೆ ಹೋಗ್ತಿದ್ದಾರೆ. ಯಾವುದಕ್ಕೆ ವಲಸೆ ಹೋಗ್ತಿದ್ದಾರೆ? ಊರಲ್ಲಿ ನಾವು ಬಳಸೋ ಅಂತ ನಾವು ಸಂಪಾದನೆ ಮಾಡೋದಕ್ಕಿಂತ ಖರ್ಚು ಮಾಡೋದು ತುಂಬ ಜಾಸ್ತಿ ಅಂತ ತಿಳ್ಕೊಂಡ್ವಿ. ಮತ್ತು ಇದಕ್ಕೆಲ್ಲ ಹಣ ಎಲ್ಲಿ ಬರ್ತಿದೆ, ಹಣ ಎಲ್ಲ ಮಿಕ್ಕದ ಸಾಲವಾಗಿರೋ ಹಣ ಎಲ್ಲ ಎಲ್ಲಿ ಹೋಗ್ತಿದೆ ಅಂತ ತಿಳ್ಕೊಂಡ್ವಿ. ಮತ್ತು ಈ ತರಬೇತಿಯಿಂದ ತುಂಬ ಯೂಸ್ ಆಗಿದೆ. ಯಾಕೆ ಅಂತಂದರೆ ನಾವು ದಿನನಿತ್ಯ ಮಕ್ಕಳು ಕೊಡ್ತಾ ಇರೋಂಥ ತಿಂಡಿಗಳಾಗಿರ್ಬೋದು, ಮತ್ತು ನಾವು ಹೊರಗಡೆಯಿಂದ ತರ್ತಾ ಇರೋವಂಥ ವಸ್ತುಗಳಾಗಿರ್ಬೋದು, ಯಾವ ರೀತಿ ಬ್ರ್ಯಾಂಡು ಹೇಗಿದೆ, ಯಾವ ಥರ ಉಪಯೋಗಿಸ್ತಾರೆ, ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ನ ಡೇಟ್ ಮಾಡಿ ಮತ್ತೆ ಅದನ್ನು ನಮಗೆ ಸೇಲ್ ಮಾಡ್ತಾರೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಮತ್ತು ಇದರಿಂದ ನಾನು ತಿಳ್ಕೊಂಡಿದ್ದೀನಿ, ಯಾಕೆಂದರೆ ನಮ್ಮ ಮಕ್ಳಿಗೆ ಹೊರಗಡೆ ತಿಂಡಿನ ಕೊಡಬಾರ್ದು, ಕಂಟ್ರೋಲ್ ಮಾಡಬೇಕು, ಈ ಮೇಲೆ ನಮ್ಮ ಮಕ್ಕಳ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅಂತ ತಿಳ್ಕೊಂಡಿದ್ದೀನಿ. ತುಂಬ ಯೂಸ್ ಆಯಿತು ನಿಮ್ಮ ಟ್ರೈನಿಂಗಿಂದ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್.